ಮಳೆ ಬಂದಾಗ ಟ್ರಾನ್ಸ್ಫಾರ್ಮರ್ ಪೋಲ್ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಮನೆಗಳು ತುಂಬಾ ಹತ್ರದಲ್ಲಿದೆ ಟ್ರಾನ್ಸ್ಫಾರ್ಮರ್ ಪೋಲ್ಗೆ. ರೋಡ್ ಬರೀ 20 ಅಡಿ ರೋಡ್. ಮಕ್ಕಳು ಆ ರೂಮಲ್ಲಿ ಮಲಗಿದ್ರು. ಆ ಬ್ಲಾಸ್ಟ್ ಆಗಿರೋ ಸೌಂಡ್ಗೆ ಮಕ್ಕಳಿಗೆ ಒಂಥರ ಟ್ರಾಮಾ ಆಗ್ಬಿಟ್ಟಿತ್ತು. ನನಗೆ ಫೋನ್ ಮಾಡಿದ್ರು, ಪ್ರಮೋದ್ ಸರ್ ಈ ತರ ಬ್ಲಾಸ್ಟ್ ಆಗಿದೆ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗ್ಬಿಟ್ಟಿದೆ, ಮೋಸ್ಟ್ಲಿ ಏನೋ ಲೂಸ್ ಕನೆಕ್ಷನ್ ತರ ಏನೋ ಆಗಿರ್ತದೆ, ಮಳೆ ಬೇರೆ ಜೋರಿದೆ, ನಮ್ಗೆ ಭಯ ಆಗ್ತಾ ಇದೆ ಅಂತ. ನಾನು 12 ಗಂಟೆ 7 ನಿಮಿಷದಲ್ಲಿ ನಾನು ಹೋದೆ ಜಾಗಕ್ಕೆ. ರಾತ್ರಿ 12 ಗಂಟೆ 7 ನಿಮಿಷದಲ್ಲಿ ನಾನು ಜಾಗಕ್ಕೆ ಹೋಗಿ ಬೆಸ್ಕಾಂ ಅವ್ರನ್ನ ಕರೆದು ಸ್ಪಾಟ್ ಎಲ್ಲ ಅದನ್ನ ರೆಕ್ಟಿಫೈ ಮಾಡಿದ್ವಿ. ನಾನು ಹೇಳೋದು ನಾನು ಹೋಗ್ಬಿಟ್ಟೆ ಅಂದಿದ್ದಕ್ಕೆ ಮಾತ್ರ ನಾನ್ ಮಹಾನ್ ವ್ಯಕ್ತಿ ಆಗ್ಬಿಟ್ಟೆ ಅಂತಲ್ಲ. ನಾನು ಹೇಳೋದು ಒಂದು ಸರ್ವಿಸ್ ಮೋಟೋ ಇಟ್ಕೊಂಡಿರೋರು, ಜನಕ್ಕೆ ಒಳ್ಳೇದಾಗ್ಬೇಕು ಅನ್ಕೊಂಡಿರೋರು, ಅದು ಎಷ್ಟೊತ್ತಿನಲ್ಲೇ ಆಗ್ಲಿ, ಒಂದು ಜೀವ ಅಲ್ಲೇನಾದ್ರು ಅವತ್ತು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರ ಮೇಲೆ ಬರೋದು ಸರ್? ಸರ್ಕಾರದ ಮೇಲೆ ಬರೋದು, ಸ್ಥಳೀಯ ನಾಯಕರ ಮೇಲೆ ಬರೋದು, ಯಾರ ಮೇಲಾದ್ರೂ ಬರೋದು. ಆದ್ರೆ ನಮ್ಮ ಜವಾಬ್ದಾರಿ ನಾವು ಏನ್ ಮಾಡ್ಬೇಕು, ಅದು ರಾತ್ರಿ ಹಗಲು ಅಂತ ನಾವು ನೋಡಂಗಿಲ್ಲ. ನಮ್ಮ ಕ್ಷೇತ್ರ ಜನ ನಮ್ಮ ಮನೆಯವರು ಅಂತ ನಾವು ನೋಡ್ಕೊಂಡು ನಾವು ಕೆಲಸ ಮಾಡೋವಂಥ ದೊಡ್ಡ ಜವಾಬ್ದಾರಿ ನಮ್ದು ಇವತ್ತಿದೆ. ಅದಕ್ಕೆ ನಿಸ್ವಾರ್ಥ ಸೇವೆ ಅಂತ ಇರ್ಬೇಕು ನಮ್ಮ ಮನಸ್ಸಲ್ಲಿ. ಹೋದ್ವಿ, 12:30 ಅಷ್ಟೊತ್ತಿಗೆ ರೆಕ್ಟಿಫೈ ಆಯ್ತು. ಆ ರೆಸಿಡೆಂಟ್ಸ್ ಮುಖದಲ್ಲಿ ಮಂದಹಾಸ ಕಾಣಿಸ್ತು. ಅವರೆಲ್ಲ ಖುಷಿ ವ್ಯಕ್ತಪಡಿಸಿದ್ರು ನಮ್ಮ ಹತ್ರ. ಸರ್ ಈ ತರ ನಮಗ್ ಬೇಕು ಸರ್, ಇಂಥವ್ರು ನಾವು 12 ಗಂಟೆ ರಾತ್ರಿಲೂ ಯೋಚನೆ, ನಾವು ಫೋನ್ ಮಾಡಿದ್ರೆ ನೀವು ಫೋನ್ ಎತ್ತಿ ಸ್ಪಾಟಿಗೆ ಬಂದು ರೆಕ್ಟಿಫೈ ಮಾಡೋ ಅಂಥ ನಾಯಕರು ನಮಗೆ ಬೇಕು ಅಂತ ಇವತ್ತು ಅವರೇ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು, ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಹಲವಾರಿದೆ. ಇವತ್ತು ರಸ್ತೆ ಗುಂಡಿಗಳಿರ್ಬೋದು, ಕಸದ ಪ್ರಾಬ್ಲಮ್ ಇರ್ಬೋದು, ಸ್ಯಾನಿಟರಿ ಪ್ರಾಬ್ಲಮ್ಸ್ ಇರ್ಬೋದು. ಮಳೆ ಬಂದಾಗ ಮಾತ್ರ ನಾವು ಎಚ್ಚೆತ್ಕೊಳೋದಲ್ಲ. ಮಳೆ ಬರುತ್ತೆ, ರೈನಿ ಸೀಸನಲ್ಲಿ ಮಳೆ ಬರುತ್ತೆ, ಜೋರಾಗಿ ಬರುತ್ತೆ, ಸ್ಯಾನಿಟರಿ ಬ್ಲಾಕೇಜಸ್ ಇದೆಲ್ಲ ಕಿತ್ಕೊಂಡು ಬರುತ್ತೆ. ಅವಾಗ ಏನಾಗುತ್ತೆ, ರಸ್ತೆಯಲ್ಲೆಲ್ಲ ನೀರು ತುಂಬ್ಕೊಳುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ನಮಗೆ ಗೊತ್ತಿರೋದೆ, ಇದೆಲ್ಲ ನಾವು ಓದಿದ್ದೀವಿ, ಎಲ್ಲ ಫ್ಯಾಕ್ಟ್ಸು. ನಾವೇನು ಮಾಡಬೇಕು, ರೈನಿಗಿಂತ ಮೊದಲು ಸಮ್ಮರ್ ಬರುತ್ತೆ ಅಂತ ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಆವಾಗಲೇ ಅದನ್ನು ರೆಕ್ಟಿಫೈ ಮಾಡಬೇಕು. ಸೊ ಇದನ್ನು ನಾವು ಈ ಪ್ರಾಬ್ಲಮ್ ಬಂದಾಗ ರೆಕ್ಟಿಫೈ ಮಾಡೋ ಬದಲು ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೇ ರೆಕ್ಟಿಫೈ ಮಾಡೋ ಅಂಥದ್ದಾದರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ.